ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನ ಕೃಪೆಯಿಂದ ನಾವು ಈ ವರ್ಷದ 10 ತಿಂಗಳನ್ನು ಕಳೆದು 11ನೇ ತಿಂಗಳಿನ 3ನೇ ದಿನದಲ್ಲಿ ಕೂಡ ಕಾಲಿಡುವ ಹಾಗೆ ದೇವರು ನಮಗೆ ಕೃಪೆಯನ್ನು ಕೊಟ್ಟಿದ್ದಾನೆ. ಸೊ ಈ ಬುಧವಾರ ಸಾಯಂಕಾಲದ ಪ್ರಾರ್ಥನೆ ಸಮಯಕ್ಕೆ ನಿಮ್ಮೆಲ್ಲರನ್ನು ನಾನು ಆಹ್ವಾನಿಸ್ತೇನೆ. ಸೊ ನಾವು ಕೆಲವು ಸಂಗೀತಗಳನ್ನು ಹಾಡಿಕೊಳ್ಳುವುದಕ್ಕೆ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆಯನ್ನು ಕೂಡ ನಾವು ಮಾಡಿಕೊಳ್ಳೋಣ. ನಮ್ಮೆಲ್ಲರನ್ನ ಅತಿಶಯವಾಗಿ ಬಹಳವಾಗಿ ಪ್ರೀತಿ ಮಾಡಿರುವಂಥ ಪ್ರೀತಿಯುಳ್ಳ ರಕ್ಷಕನಾದ ತಂದೆಯ ಆ ದೇವರೇ, ಈ ಸಾಯಂಕಾಲ ವೇಳೆಗಾಗಿ ನಾವು ತಿರುವದಾವತಿನ ಪರಿಶುದ್ಧ ನಾಮಕ್ಕೆ ಕೃತಜ್ಞತೆಯನ್ನು ಹಾಗೂ ಸ್ತೋತ್ರ ಮಾನಗಳನ್ನು ಸಲ್ಲಿಸ್ತೇವೆ. ಈ ದಿನವನ್ನು ಕಾಣುವ ಹಾಗೆ ಕೃಪೆಯನ್ನು ಕೊಟ್ಟಿದ್ದೀನಿ, ನಿನಗೆ ಸ್ತೋತ್ರ. ಕಂಡಾಗಿನಿಂದ ಇಲ್ಲಿವರೆಗೂ ಕೂಡ ನಮ್ಮೊಂದಿಗಿದ್ದು ನಮ್ಮನ್ನು ಕಾಪಾಡಿ ನಡೆಸಿದ ನಿನ್ನ ಕೃಪೆಗಾಗಿ ಕೂಡ ನಾವು ಸ್ತೋತ್ರ ಸಲ್ಲಿಸ್ತೇವೆ. ಇನ್ನು ಮುಂದೆ ನಾವು ಹಾಡುವಂಥ ಸಂಗೀತಗಳು, ಕೇಳುವಂಥ ವಾಕ್ಯಗಳು ಕರ್ತನೇ ನಿನ್ನ ಮಹಿಮೆಗೆ ಆಗಿರಲಿ ಎಂದು ನಾವು ಪ್ರಾರ್ಥಿಸ್ತೇವೆ. ಈ ಚಿಕ್ಕ ಪ್ರಾರ್ಥನೆಯನ್ನು ನಮ್ಮ ಒಡೆಯನು, ನಮ್ಮ ರಕ್ಷಕನು, ನಮ್ಮ ತಂದೆಯು, ದೇವರು, ಕರ್ತನೂ ಆಗಿರುವಂಥ ಕರ್ತನಾದ ಯೇಸು ಕ್ರಿಸ್ತನ ಒಂದೇ ಹೆಸರಿನಲ್ಲಿ ಅತ್ಯಂತ ವಿನಯದಿಂದ ತಾಳ್ಮೆಯಿಂದ ನಾವು ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಸೊ ಈಗ ಕೆಲವೊಂದು ಸಂಗೀತಗಳನ್ನು ನಾವು ಹಾಡಿಕೊಳ್ಳುವ ಹಾಗೆ ಕನ್ನಡದಲ್ಲಿ 1, ತಮಿಳಿನಲ್ಲಿ 19 ಹಾಗೂ ಇಂಗ್ಲೀಷ್ನಲ್ಲಿ 59. ಕನ್ನಡ ನಂಬರ್ 1, ತಮಿಳ್ ನಂಬರ್ 19 ಆ್ಯಂಡ್ ಇಂಗ್ಲೀಷ್ ನಂಬರ್ 59. ಆ ಘೋರ ಮನ ಕ್ಲೇಶವು ಸಂಪ್ರಾಪ್ತವಾದರೇನು. Shall
ಎರಡನೇದಾಗಿ ಕನ್ನಡದಲ್ಲಿ 61, ತಮಿಳಿನಲ್ಲಿ 73, ಇಂಗ್ಲೀಷ್ನಲ್ಲಿ 4. ಕನ್ನಡ ನಂಬರ್ 61, ತಮಿಳ್ ನಂಬರ್ 73 ಆ್ಯಂಡ್ ಇಂಗ್ಲೀಷ್ ನಂಬರ್ 4. ಭಯವೇನಿಲ್ಲ, ಸಂತೋಷವೇ. ಸಮಯದಲ್ಲಿ ನಾವು ಈ ದಿನಕ್ಕೆ ನೇಮಕವಾಗಿರುವಂಥ ದೇವರ ವಾಕ್ಯವನ್ನು ನೋಡಿಕೊಳ್ಳೋಣ. ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 1ರಿಂದ 8 ವಚನಗಳು. ಜೇಮ್ಸ್ ಚಾಪ್ಟರ್ 1 ವರ್ಸಸ್ 5 to 8. ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನ ಕಡಿಮೆಯಾಗಿದ್ದರೆ ಅವನು ದೇವರನ್ನು ಕೇಳಿಕೊಳ್ಳಲಿ, ಅದು ಅವನಿಗೆ ದೊರಕುವುದು. ದೇವರು ಹಂಗಿಸದೆ ಎಲ್ಲರಿಗೂ ಉದಾರ ಮನಸ್ಸಿನಿಂದ ಕೊಡುವವನಾಗಿದ್ದಾನೆ. ಸ್ವಲ್ಪವೂ ಸಂದೇಹ ಪಡದೆ ನಂಬಿಕೆ ಇಟ್ಟು ಕೇಳಿಕೊಳ್ಳಬೇಕು.
ಸಂದೇಹ ಪಡುವವನು ಗಾಳಿಯಿಂದ ಬಡಿಯಲ್ಪಟ್ಟ ಸಮುದ್ರದ ತೆರೆಯಂತೆ ಅಲಿಯುತ್ತಿರುವನು. ಆ ಮನುಷ್ಯನು ತಾನು ಕರ್ತನಿಂದ ಏನಾದರೂ ಹೊಂದುವೆನೆಂದು ಭಾವಿಸದೇ ಇರಲಿ. ಅವನು ಎರಡು ಮನಸ್ಸುಳ್ಳವನು, ತನ್ನ ನಡತೆಯಲ್ಲೆಲ್ಲ ಚಂಚಲನೂ ಆಗಿದ್ದಾನೆ. ಕೊನೆಯದಾಗಿ ನಾವು ಕನ್ನಡದಲ್ಲಿ 17, ತಮಿಳಿನಲ್ಲಿ 66 ಹಾಗೂ ಇಂಗ್ಲೀಷ್ನಲ್ಲಿ 35. ಕನ್ನಡ ನಂಬರ್ 17, ತಮಿಳ್ ನಂಬರ್ 66 ಆ್ಯಂಡ್ ಇಂಗ್ಲೀಷ್ ನಂಬರ್ 35. ಎನ್ನೆನ್ ಪಾಪ ನೀಗುವುದು ಯೇಸುವಿನ ರಕ್ತ ಮಾತ್ರ. ಸಮಯದಲ್ಲಿ ನಾವು ದೇವರ ವಾಕ್ಯವನ್ನು ಕೇಳೋಣ. ಈ ತಿರುಗೊಂದಾವರ್ತಿ ನಾವು ಬುಧವಾರ ಸಾಯಂಕಾಲ ದೇವರ ವಾಕ್ಯವನ್ನು ಕೇಳೋದಕ್ಕೆ ಬಂದಿರುವಾಗ, ನೂತನ ತಿಂಗಳಿನಲ್ಲಿ ಕರ್ತನು ನಮಗೆ ಮಾಡುವಂಥ ಎಲ್ಲ ಒಳ್ಳೆ ಕಾರ್ಯಗಳನ್ನು ನೆನೆಸಿ ಆತನಿಗೆ ಈ ತಿಂಗಳು ನಾವು ಆತನಿಗೆ ಕೃತಜ್ಞತಾ ತಿಂಗಳು ಎಂಬುದಾಗಿ ನಾವು ಆಚರಿಸೋಣ. ಲೆಟ್ ಅಸ್ ಗಿವ್ ಥ್ಯಾಂಕ್ಸ್ ಟು ದ ಲಾರ್ಡ್ for all the principalities that he has shown to us and the good things that he has done to us in our life. We are very privileged to be on the 11th month of this year, and God has been so faithful, and we have been benefited of so many things when we had the privilege of prayer, and the children of God who became such through obedience. ನಾವು ವಿಧೇಯತ್ವಕ್ಕೆ ನಾವು ಒಳಗಾಗಿ ಯೇಸು ಕ್ರಿಸ್ತನಿಗೆ ನಾವು ವಿಧೇಯತ್ವಕ್ಕೆ ಒಳಗಾಗಿ ಆತನ ಮಕ್ಕಳೆನಿಸಿಕೊಂಡಿರುವುದಕ್ಕಾಗಿ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವಂಥವರಾಗಿರೋಣ. ಸೊ ಲೈಕ್ವೈಸ್ ದ ಸಿನ್ನರ್ಸ್ ಹ್ಯಾವ್ ಕಮ್ seeking after the truth and the righteousness also.
ಅಲ್ವಾ? ಪಾಪಿಗಳು ಕೂಡ, ಅನೇಕ ಪಾಪಿಗಳು ಈ ತಿಂಗಳಾಗಲಿ ಕಳೆದ ತಿಂಗಳಾಗಲಿ ಅವರು ಕರ್ತನ ಸನ್ನಿಧಿಗೆ ಬಂದು, ದೇವರೇ ನಮ್ಮನ್ನು ಕ್ಷಮಿಸು, ನಿನ್ನ ವಾಕ್ಯವನ್ನು ನಾವು ಕೇಳಿದ್ದೇವೆ ಎಂಬುದಾಗಿ ಅವರು ಹೇಳಿ, ಸೊ the opportunity was given to so many sinners to be converted into Christianity. ದೇವರಿಗೆ ಸ್ತೋತ್ರ ಉಂಟಾಗಲಿ. ಸೊ ಪ್ರಾರ್ಥನೆ ವಿಷಯದಲ್ಲಿ ನಾವು ಆಲೋಚನೆ ಮಾಡುತ್ತಾ ಬರುವಾಗ, ದೇರ್ ಆರ್ ಸೋ ಮೆನಿ ಪ್ರಿನ್ಸಿಪಲ್ಸ್ ಆಫ್ ಪ್ರೇಯರ್. ಪ್ರಾರ್ಥನೆ ಮಾಡುವುದಕ್ಕೂ ಕೂಡ ಏನಿದೆ, ಕಟ್ಟುನಿಟ್ಟಿನ ನಿಬಂಧನೆಗಳುಂಟು. ಪ್ರಾರ್ಥನೆ ಏನೋ ದಾನವಾಗಿ ನಾವು ಮಾಡಲಿಕ್ಕೆ ಆಗೋದಿಲ್ಲ ಅಲ್ಲವಾ? ಆದ್ದರಿಂದ ಯೇಸು ಕ್ರಿಸ್ತನ ವಿಷಯದಲ್ಲಿ ಅಪೊಸ್ತಲರನ್ನು ನಾವು ನೋಡುವಾಗ, ಆಸ್ ಕ್ರೈಸ್ಟ್ ಲೇಡ್ ಆನ್ ಹಿಮ್ಸೆಲ್ಫ್ ಫಾರ್ ದ ಪ್ರೇಯರ್, ಪ್ರಾರ್ಥನೆಗೋಸ್ಕರ ತನ್ನನ್ನು ತಾನು ಆತನು ಏನು ಮಾಡಿದನು, ಒಪ್ಪಿಸಿಕೊಡುತ್ತಾ ಬಂದನಲ್ಲವಾ? ಅದನ್ನು ಆ ಅಪೊಸ್ತಲರು ನೋಡಿ ತಮ್ಮನ್ನು ಅವರು ಒಪ್ಪಿಸಿಕೊಟ್ಟರು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಇಟ್ ಇಸ್ ನಾಟ್ ಓನ್ಲಿ ದೆಮ್, ಇಟ್ ಇಸ್ ಆಲ್ಸೋ ಅಸ್. ನಾವು ಕೂಡ ಅಷ್ಟೇ. ಲೆಟ್ ಅಸ್ ಡಿಟರ್ಮೈನ್ ದ ಫೈನಲ್ ಔಟ್ಕಮ್ ಆಫ್ ಅವರ್ ಪ್ರೇಯರ್. All these years we have prayed. All this day we have prayed. Today we have prayed. And we are sitting and praying. ಪ್ರಾರ್ಥನೆ ಮಾಡ್ತಾ ಇದ್ದೇವೆ. So what is the principle of prayer then? ಮೊದಲನೇದಾಗಿ ನಾವು ನೋಡುತ್ತಾ ಬರುವಾಗ, ನಂಬರ್ 1, we must pray in faith. That is the first principle that we should follow when you start praying. ಪ್ರಾರ್ಥನೆ ಮಾಡುವುದಕ್ಕೆ ಪ್ರಾರಂಭ ಮಾಡಿದಾಗ ನಂಬಿಕೆಯಿಂದ ನಾವು ಪ್ರಾರ್ಥನೆಯನ್ನು ಪ್ರಾರಂಭ ಮಾಡಬೇಕು. ಮತ್ತಾಯನ ಸುವಾರ್ತೆ 21ನೇ ಅಧ್ಯಾಯ 22ನೇ ವಾಕ್ಯ ನಾವು ನೋಡಿಕೊಳ್ಳೋಣ. ದ ಗಾಸ್ಪಲ್ ಆಫ್ ಮ್ಯಾಥ್ಯೂ ಚಾಪ್ಟರ್ 21 ವರ್ಸ್ 22, and it is saying like this. ಅದು ಹೇಳೋದೇನೆಂದರೆ, ನೀವು ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನೇನು ಬೇಡಿಕೊಳ್ಳುವಿರೋ ಅದನ್ನೆಲ್ಲ ನೀವು ಹೊಂದುವಿರಿ ಅಂದನು ಎಂಬುದೇ. ಯೇಸು ಏನು ಮಾಡಿದನು? ದೇವರ ಆಲಯದಲ್ಲಿ ವ್ಯಾಪಾರ ಸ್ಥಳವನ್ನು ಮಾಡಿದಂಥ ಅವರನ್ನೆಲ್ಲ ಆತನು ಹೊರಡಿಸಿ, ಆನಂತರ ಆ ಅಂಜೂರದ ಗಿಡವು ಒಣಗಿ ಹೋಗಿದಂಥ ಒಂದು ಸ್ಥಿತಿಯನ್ನು ನಾವಲ್ಲಿ ನೋಡ್ತಾ ಇದ್ದೇವೆ. ಸೊ ವಾಟ್ ಇಸ್ ಅವರ್ ಪ್ರೇಯರ್ ದೆನ್? ಈಸ್ ದಟ್ ಗಾಡ್ ವಾಂಟ್ಸ್ ಟು ಡ್ರೈವ್ ಯು ಅವೇ ಫ್ರಮ್ ದಿ ಪ್ರೇಯರ್, ಆರ್ ಗಾಡ್ ವಾಂಟ್ಸ್ ಟು ಸೀ ಯು ದಟ್ ಯು ಆರ್ ಟೋಟಲಿ ಡ್ರೈಡ್ ಅಪ್ ಇನ್ ಯುವರ್ ಪ್ರೇಯರ್? ಪ್ರಾರ್ಥನೆಯಲ್ಲಿ ನಾವು ಸಂಪೂರ್ಣವಾಗಿ ಒಣಗೋಗಿದ್ದೇವಾ ಎಂಬುದನ್ನು ದೇವರು ನಮ್ಮನ್ನು ನೋಡ್ತಾ ಇದ್ದಾನೆ. ಸೊ ವೆನ್ ಯು ಸ್ಟಾರ್ಟ್ ಫಾಲೋಯಿಂಗ್ ದ ಪ್ರಿನ್ಸಿಪಲ್ ಆಫ್ ಫೇತ್, ನಂಬಿಕೆಯ ಪ್ರಾರ್ಥನೆಯನ್ನು ನೀವು ಪ್ರಾರಂಭ ಮಾಡಿದಾಗ ನಿಮಗೆ ಮೊದಲು ಸಿಕ್ಕುವುದೇನೆಂದರೆ, ನೀವು ಏನೇನು ಬೇಡಿಕೊಳ್ಳುತ್ತೀರೋ ಅದೆಲ್ಲವೂ ಕರ್ತನು ನಮಗೆ ಕೊಡುವಂಥವನಾಗಿದ್ದ. ದಟ್ ಈಸ್ ವಾಟ್ ವಿ ಆರ್ ಲುಕಿಂಗ್ ಅಟ್. ದೇವರಿಂದ ನಾವು ಅಪೇಕ್ಷಿಸುತ್ತಾ ಇರುವುದು, ದೇವರೇ ನಿನ್ನ ಆಶೀರ್ವಾದ ಬೇಕು, ಆಶೀರ್ವಾದ ಬೇಕು 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 ಎಂಬುದಾಗಿ ಅನೇಕ ಸಾರಿ ನಾವು ಬೇಡಿಕೊಂಡಿದ್ದೇವೆ. ಅಂಡ್ ಗಾಡ್ ಹ್ಯಾಸ್ ಪ್ರೊವೈಡೆಡ್. ಹಿ ಈಸ್ ಫೇತ್ಫುಲ್. ಅಲ್ಪ ಸ್ವಲ್ಪವೂ ನಮಗೆ ಸಿಕ್ಕಿದ್ದರೂ ಅದು ಕರ್ತನಿಂದಲೇ ನಮಗೆ ಒದಗಿ ಬಂತು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ದೇವರಿಗೆ ಸ್ತೋತ್ರ ಉಂಟಾಗಿ. ಸೊ ಆದ್ದರಿಂದ ಯುವರ್ ಪ್ರೇಯರ್ ರಿಕ್ವೈರ್ಸ್ ಫೇತ್. ನಿಮ್ಮ ಪ್ರಾರ್ಥನೆಯು ಏನು? ನಂಬಿಕೆ ಬೇಕು ಅದರಲ್ಲಿ. ತಪ್ಪು ಕಲ್ಪನೆಗಳಿಂದ ಪ್ರಾರ್ಥನೆ ಮಾಡಿ ದೇವರಿಂದ ನನಗೆ ಉತ್ತರ ಬೇಕು ಎಂಬುದಾಗಿ ಕೇಳುವುದಾದರೆ ದೇರ್ ಇಸ್ ನೋ ಆನ್ಸರ್ ಫಾರ್ ದಟ್. ಪ್ರಾರ್ಥನೆ ಮಾಡುವಾಗ, ದೇವರೇ ನಂಬಿಕೆಯಿಂದ ನಾನು ಪ್ರಾರಂಭ ಮಾಡಿದ್ದೇನೆ, ಬಿಕಾಸ್ ಐ ಆಮ್ ಎ ಚೈಲ್ಡ್. ವಿ ಆರ್ ಆಲ್ ದ ಚಿಲ್ಡ್ರನ್ ಆಫ್ ಗಾಡ್. We have the privilege of praying to God. We have seeking after God. ನಾವು ದೇವರನ್ನು ಹುಡುಕಿಕೊಂಡು ಹೋಗೋದಕ್ಕೆ ನಮಗೆ ಸಾಧ್ಯವಾಗ್ತದೆ ಅಲ್ಲವಾ? ಆದ್ದರಿಂದ ಪ್ರಾರ್ಥನೆ ಮಾಡುವಾಗ ಲೆಟ್ us have faith in what we are praying. As we read this evening, ನಾವು ಈ ಸಾಯಂಕಾಲ ಓದಿಕೊಂಡ ಹಾಗೆ ಯಾಕೋಬನು 1ನೇ ಅಧ್ಯಾಯ 5ರಿಂದ 8 ವಾಕ್ಯಗಳನ್ನು ನಾನು ಓದುತ್ತೇನೆ ಇನ್ನೊಂದ್ಸರಿ. ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನ ಕಡಿಮೆ ಆಗಿದ್ದರೆ ಅವನು ದೇವರನ್ನು ಕೇಳಿಕೊಳ್ಳಲಿ. How you are going to ask God? It is all by supplication. If you are lacking in wisdom, he says go and ask God. ಮನುಷ್ಯರನ್ನಲ್ಲ, ದೇವರನ್ನು ಕೇಳ್ಕೊ. ಆಮೇಲೆ ಅವನು ದೇವರನ್ನು ಕೇಳ್ಕೊಳ್ಳಿ, ಅದು ಅವನಿಗೆ ದೊರಕುವುದು. ದೇವರು ಹಂಗಿಸದ ಎಲ್ಲರಿಗೂ ಉದಾರ ಮನಸ್ಸಿನಿಂದ ಕೊಡುವನಾಗಿದ್ದಾನೆ, ಸ್ವಲ್ಪವೂ ಸಂದೇಹ ಪಡದೆ
ನಂಬಿಕೆ ಇಟ್ಟು ಕೇಳಿಕೊಳ್ಳಬೇಕು. ದಟ್ ಈಸ್ ದ ಪ್ರಿನ್ಸಿಪಲ್ ಆಫ್ ದ ಪ್ರೇಯರ್. ವಾಟ್ ಯು ಆರ್ ಡೂಯಿಂಗ್, ದಟ್ ಈಸ್ ದ ಪ್ರಿನ್ಸಿಪಲ್ಸ್ ಆಫ್ ಯುವರ್ ಪ್ರೇಯರ್. when God says, ಯಾರಿಗಾದರೂ, if anyone is lacking in wisdom, call upon me and I will give you, ನಾನು ನಿಮಗೆ ಕೊಡುತ್ತೇನೆ ಎಂಬುದಾಗಿ ಆತನಲ್ಲಿ ಹೇಳುವಾಗ, ವಾಟ್ ಅ ಬ್ಲೆಸ್ಡ್ ಪ್ರಾಮಿಸ್ ಆಫ್ ಗಾಡ್, ವಾಟ್ ಅ ಬ್ಲೆಸ್ಡ್ ಪ್ರಾಮಿಸ್ ಆಫ್ ಗಾಡ್. ಆ್ಯಂಡ್ ವೆನ್ ಯು ಆರ್ ಆಸ್ಕಿಂಗ್ ದ ವಿಸ್ಡಮ್ ಆಫ್ ಗಾಡ್, ದೇವರ ಜ್ಞಾನವನ್ನು ನಾವು ಕೇಳಬೇಕಾದರೆ ಯಾವ ರೀತಿಯಾಗಿ ಕೇಳಬೇಕು? ಉದಾರ ಮನಸ್ಸಿನಿಂದ ದೇವರು ನಮಗೆ ಕೊಡಬೇಕಂದ್ರೆ ನಾವು ಸ್ವಲ್ಪವೂ ನಮ್ಮಲ್ಲಿ ಏನಿರಬಾರ್ದು, ಸಂದೇಹ ಇರಬಾರದು. Ask Him without any doubt in your prayer. God will answer such kind of prayers only because you are following the principles of faith. ನಂಬಿಕೆಗೆ ಆಧಾರವಾಗಿರುವ ದೇವರ ವಾಕ್ಯವು ಇವತ್ತು ನಮಗೆ ಹೇಳುವುದೇನೆಂದರೆ, ಅದರ್ವೈಸ್ ಪ್ರೇಯರ್ ವಿಲ್ ನಾಟ್ ಬಿ ಆನ್ಸರ್ಡ್. ದೇವರ ವಾಕ್ಯವು ನಮ್ಮ ಬಾಯಲ್ಲಿ ಬರದಿದ್ದರೆ, ದೇವರ ವಾಕ್ಯವನ್ನು ನಾವು ಅದನ್ನು ಉಪಯೋಗ ಮಾಡದಿದ್ದರೆ, ಪ್ರಾರ್ಥನೆಯಲ್ಲಿ ಉಪಯೋಗ ಮಾಡದಿದ್ದರೆ, ಬಲಕ್ಕೋಸ್ಕರ ಉಪಯೋಗ ಮಾಡದಿದ್ದರೆ ನನ್ನ ಪ್ರಾರ್ಥನೆಯು ವ್ಯರ್ಥ. ಮೈ ಪ್ರೇಯರ್ ಇಸ್ ಅ ವೇಸ್ಟ್. ದಟ್ ಈಸ್ ವೈ ಜೇಮ್ಸ್ he is bringing down all things whatever you ask in the name of ask in prayer believing and you will receive it. ನೀವು ಅದನ್ನು ಹೊಂದಿಕೊಳ್ತೀರಿ. So a vital importance of the prayer in our life is like this. And God is saying that without faith you cannot be answered. It is not that prayer I'm just praying because I've come to the church. It is not that prayer that I'm doing every day in the morning or afternoon or evening or night, whenever you are praying. It is not that. God is not looking at that. God is looking at the faith in the prayer, what you are holding with you. I don't know how many years you have been praying, how many days you have been praying, how many months you have been praying, how many hours you have been praying with fasting. Has your prayer answered today? ನಿಮ್ಮ ಪ್ರಾರ್ಥನೆ ಇವತ್ತು ಕೇಳಲ್ಪಟ್ಟಿದೆಯಾ? ನಿಮ್ಮ ಪ್ರಾರ್ಥನೆಗೆ ಉತ್ತರ ಬೇಕಾಗಿದೆಯಾ? ಆಗ ನಮಗೆ ಉತ್ತರ ಬೇಕಾಗಿರೋದಾದರೆ ವಿ ನೀಡ್ ವಿಸ್ಡಮ್. ನಮಗೆ ಜ್ಞಾನ ಬೇಕು. ದೇವರನ್ನು ಕೇಳಿಕೊಳ್ಳುವುದಕ್ಕೂ ನಮಗೇನು ಬೇಕಾಗಿದೆ? ಜ್ಞಾನ ಬೇಕು. ಆ ಜ್ಞಾನ ಇಲ್ಲದಿದ್ದರೆ ಪ್ರಾರ್ಥನೆಯು ವ್ಯರ್ಥ ಎಂಬುದಾಗಿ ಅಲ್ಲಿ ಯಾಕೋಬನು ತನ್ನ ಪತ್ರಿಕೆಯಲ್ಲಿ ಬರೆಯುವಂಥವನಾಗಿದ್ದ. ಆಮೇಲೆ ಮುಂದೆ 6ನೇ ವಾಕ್ಯದಲ್ಲಿ ನಾವು ನೋಡುತ್ತಾ ಬರುವಾಗ, ಇನ್ ವರ್ಸ್ 6, ಸ್ವಲ್ಪವೂ ಸಂದೇಹ ಪಡದೆ ನಂಬಿಕೆ ಇಟ್ಟು ಕೇಳಿಕೊಳ್ಳಬೇಕು. ಸಂದೇಹ ಪಡುವನು ಗಾಳಿಯಿಂದ ಬಡಿಯಲ್ಪಟ್ಟ ಸಮುದ್ರದ ತೆರೆಯಂತೆ ಅಲಿಯುತ್ತಾ ಇರುವನು. he will become like a nomad. he will be withering and he will be shivering and he will be thrown out from one place to another place if you don't have faith in your prayer. Whatever you are asking in the name of God, and God shall supply unto you. ದೇವರು ನಿಮಗೆ ಅದನ್ನು ಕೊಡುವಂಥವನಾಗಿದ್ದಾನೆ. ಸಂದೇಹವು ಆತನಲ್ಲಿ ಯಾವತ್ತೂ ಇಲ್ಲ. ಆತನಲ್ಲಿ ಯಾವ ವ್ಯತ್ಯಾಸವನ್ನು ನಾವು ಕಾಣ್ತಾ ಇಲ್ಲ. ವ್ಯತ್ಯಾಸವು ಆತನಲ್ಲಿ ಇಲ್ಲವೇ ಇಲ್ಲ. ಅದರಿಂದ ನಾವು ಬೇಡಿಕೊಳ್ಳುವಾಗ ಲೆಟ್ ಯುವರ್ ಪ್ರೇಯರ್ ರಿಕ್ವೈರ್ ಫೇತ್. ದಟ್ ಈಸ್ ದಿ ಫಸ್ಟ್ the must pray in faith. We must pray in faith. That means we need faith in our prayer. That is the priority of our requirements, as you read in the word. So secondly, when you start praying in faith, you need God. You need God there. ದೇವರು ಇಲ್ಲದಿದ್ದರೆ ನಮ್ಮ ಪ್ರಾರ್ಥನೆ ಕೇಳುವವರು ಯಾರು? So he says faith in God. That means Hebrews chapter 11 verse 6. ಇಬ್ರಿಯ ಪತ್ರಿಕೆ 11ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ನಾವು ನೋಡುತ್ತಾ ಬರುವಾಗ, ಆದರೆ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ. ಯು ಹ್ಯಾವ್ ಟು ಬಿಲೀವ್. ಯು ಹ್ಯಾವ್ ಟು ಬಿಲೀವ್. ಫೇತ್ ಇನ್ ಗಾಡ್ ಈಸ್ ದ ಸೆಕೆಂಡರಿ ರಿಕ್ವೈರ್ಮೆಂಟ್ ಆಫ್ ಯುವರ್ ಫೇತ್ ಇನ್ ಪ್ರೇಯರ್. ದೇವರೇ ನೀನು ನನ್ನಲ್ಲಿ
ನೀನು ನನ್ನ ಜೊತೆಗಿರಬೇಕು. ದೇವರೇ, ನಿನ್ನ ಪ್ರಸನ್ನತೆ ನನಗೆ ಬೇಕು. ದೇವರೇ, ನನ್ನ ಸ್ವರವನ್ನು ನೀನು ಕೇಳಿಸ್ಕೊಳ್ಳಬೇಕು. ಯು ಹ್ಯಾವ್ ಟು ಹಿಯರ್ ಮೈ ವಾಯ್ಸ್. ಯು ಹ್ಯಾವ್ ಟು ಹಿಯರ್ ಮೈ ವಾಯ್ಸ್. ಆದ್ದರಿಂದ ನಂಬಿಕೆ ಇಲ್ಲದೆ ದೇವರನ್ನು ನಾವು ಏನು ಮಾಡಲಿಕ್ಕಾಗೋದಿಲ್ಲ, ಮೆಚ್ಚಿಸೋದಕ್ಕಾಗೋದಿಲ್ಲ. ಯು ಕ್ಯಾನಾಟ್ ಪ್ಲೀಸ್ ಗಾಡ್ ವಿತೌಟ್ ಫೇತ್. In what manner you are going to pray to God, saying that I have faith in you, that you are going to give. ಕೊಡುತ್ತೆ ಎಂಬುದಾಗಿ ನಂಬುವುದಕ್ಕೆ ನನ್ನಲ್ಲಿ ಏನು ಆಧಾರ ಇದೆ? ಏನು ಇಲ್ಲವಲ್ವಾ? ಅದರಿಂದ ಅಲ್ಲಿ ದೇವರು ಹೇಳ್ತಾ ಇರುವುದು ಏನಂದರೆ, He is the rewarder of our prayer. ಆತನು ನಮ್ಮ ಪ್ರಾರ್ಥನೆಗೆ ಏನು ಕೊಡ್ತಾ ಇದ್ದಾನೆ? ಫಲವನ್ನು ಕೊಡ್ತಾ ಇದ್ದಾನೆ, ಪ್ರತಿಫಲವನ್ನು ಕೊಡ್ತಾ ಇದ್ದಾನೆ. ದಟ್ ಇಸ್ ವಾಟ್ he says there. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಎಂಬುದನ್ನು ನಾವೇನು ಮಾಡಬೇಕು? ಮೊದಲು ನಂಬಬೇಕು. ವಿ ಹ್ಯಾವ್ ಟು ಬಿಲೀವ್ ಇನ್ ಗಾಡ್. ವಿ ಹ್ಯಾವ್ ಟು ಬಿಲೀವ್ ಇನ್ ಗಾಡ್. ಆದ್ದರಿಂದ ಆತನನ್ನು ಹುಡುಕುವಂಥವರಿಗೆ ಪ್ರತಿಫಲ ಕೊಡುತ್ತೇನೆಂಬುದಾಗಿ ಹೇಳುವಾಗ ನಂಬುವುದು ಬಹಳ ಅವಸರ, ಬಹಳ ಅವಶ್ಯಕತೆಯಲ್ಲಿ ಇದೆ. ಯು ನೀಡ್. ವಿತೌಟ್ ಗಾಡ್ ಯು ಕೆನಾಟ್ ಗೆಟ್ ದ ಥಿಂಗ್ಸ್ ದಟ್ ಯು ರಿಸೀವ್ ಫ್ರಮ್ ಗಾಡ್. ದೇವರಿಂದ ಬರಬೇಕಾದ ಆಶೀರ್ವಾದ ನಿಮಗೆ ಸಿಕ್ಕುವುದು ಕಷ್ಟಕರವಾಗಿರುತ್ತೆ. ಸೊ ವಿತ್ ದ ಏಡ್ ಆಫ್ ದಿಸ್ ವರ್ಡ್, ಈ ವಾಕ್ಯದ ಪ್ರತಿಫಲವಾಗಿ, ಈ ವಾಕ್ಯಕ್ಕೆ ಅನುಸಾರವಾಗಿ ನಾವು ನೋಡುತ್ತಾ ಬರುವಾಗ ವಿ ಕ್ಯಾನ್ ಹ್ಯಾವ್ ದ ಕೈಂಡ್ ಆಫ್ ಫೇತ್ ದಟ್ ಪ್ಲೀಸಸ್ ಗಾಡ್. ಎಸ್, ದೇವರನ್ನು ನಾವು ಮೆಚ್ಚಿಸುವಂಥ ನಂಬಿಕೆ ನಮ್ಮಲ್ಲಿ ಹುಟ್ಟಿ ಬರುವ ಹಾಗೆ ನಾವು ಮಾಡಬೇಕು. ಯಾಕಂದರೆ ನಂಬಿಕೆ ಇಲ್ಲದ ಕ್ರಿಯೆ ಸತ್ತದ್ದಾಗಿದೆ. ಇಟ್ ಈಸ್ ಡೆಡ್. And God is looking at what kind of faith you are having. He is giving all assurance. He ensures that every believer's prayers have been answered. ಕ್ರಿಸ್ತ ನಂಬಿಕೆಯಲ್ಲಿರುವಂಥವರಿಗೆ ಆತನು ಹೇಳುತ್ತಾ ಇರುವುದೇನ? ನಿಮ್ಮ ಪ್ರಾರ್ಥನೆಯು ಕೇಳಲ್ಪಟ್ಟಿತು, ಹೀಗೋ ನಿಮ್ಮ ಆಶೀರ್ವಾದ ಎಂಬುದಾಗಿ ದೇವರು ಕೊಡೋದಕ್ಕೆ ಸಿದ್ಧವಾಗಿದ್ದಾನೆ. He is waiting. He is waiting. So let your prayer have a requirement of faith. Let your prayer have faith in God, that when we pray in faith we are going to receive. That is what it is. Very simple, right? ಹಾಗಾದರೆ ಮುಂದಿನ ಆಲೋಚನೆಯನ್ನು ನಾವು ನೋಡುತ್ತಾ ಬರುವಾಗ, ನಂಬರ್ 1 we have seen we must pray in faith. Number 2, we must pray with humility. Humility before God. Isaiah chapter 57, ಏಷಾಯ 57ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ನಾವು ನೋಡುತ್ತಾ ಬರುವಾಗ, ಐಸಾಯ ಚಾಪ್ಟರ್ 57 verse 15, ಸದಮಲನೆನಿಸಿಕೊಂಡು ಶಾಶ್ವತ ಲೋಕದಲ್ಲಿ ನಿತ್ಯ ನಿವಾಸಿಯಾದ ಮಹೋನ್ನತನು ಹೀಗನ್ನುತ್ತಾನೆ. ಸಿ ಹೌ ಐಸಾಯ ಇಸ್ ಅಡ್ರೆಸ್ಸಿಂಗ್ they are honoring God. ಹೀಗನ್ನುತ್ತಾನೆ, ಉನ್ನತ ಲೋಕವೆಂಬ ಪವಿತ್ರಾಲಯದಲ್ಲಿ ವಾಸಿಸುವ ನಾನು ಜಜ್ಜಿ ಹೋದ ದಿನ ಮನಸ್ಸಿನೊಂದಿಗೆ ಇದ್ದುಕೊಂಡು ದೀನನ ಆತ್ಮವನ್ನು ಜಜ್ಜಿ ಹೋದವನ ಮನಸ್ಸನ್ನು ಉಜ್ಜೀವನ ಮಾಡುವವನಾಗಿದ್ದಾನೆ. ಹ್ಯುಮಿಲಿಟಿ ಈಸ್ ಅ ಪ್ರಯಾರಿಟಿ ಇದೆ. ಅದು ಬಹಳ ಅವಸರ ಅಲ್ಲಿ. ಯಾಕಂದರೆ ಆತನು ಉನ್ನತ ಲೋಕದಲ್ಲಿರುವ ಪವಿತ್ರ ಆಲಯದಲ್ಲಿ ಆತನು ಏನಾಗಿದ್ದಾನೆ? ವಾಸ ಮಾಡುವಂಥ ದೇವರು. ಯಾರ ಪ್ರಾರ್ಥನೆಗೆ ಉತ್ತರ ಸಿಗ್ತಾರೆ? ವೆನ್ ಯು ಕಮ್ ಇನ್ ಹ್ಯೂಮಿಲಿಟಿ ಬಿಫೋರ್ ಗಾಡ್ ಅಂಡ್ he is giving answer to you that, and that answer is, what is that? ಜಜ್ಜಿ ಹೋದ ಮನಸ್ಸು, crumpled, ಅದು ಹಾಗೆ ಮುದುಡಿ ಹೋಗಿರುವಂಥ ಮನಸ್ಸು, ಅದು ಉಜ್ಜೀವನ ಮಾಡುವುದಕ್ಕೋಸ್ಕರ ನೀವು ಕೂಗಿಕೊಳ್ಳೋ ಪ್ರಾರ್ಥನೆಯನ್ನು ದೇವರು ಕೇಳುವಂಥವನಾಗಿದ್ದಾನೆ. He's going to listen. ದೇವರ ನಾಮಕ್ಕೆ ಕೋಟ್ಯಾನುಕೋಟಿ ಸ್ತೋತ್ರ ಉಂಟು. ಆದ್ದರಿಂದ when you pray before God, a virtual high priest who is sitting by God, ದೇವರ ಪ್ರಸನ್ನತೆಯಲ್ಲಿ ಆತನು ಇರುವಾಗ
ಆತನು ಯಥಾರ್ಥವಾಗಿ ನಮ್ಮೆಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡುವಂಥ ದೇವರಾಗಿರುವುದರಿಂದ ನಾವು ಮಾಡುವಂಥ ಪ್ರಾರ್ಥನೆಯನ್ನು ದೇವರು ಕೇಳಲೇಬೇಕಲ್ಲವಾ? Come to Isaiah chapter 66, 1 and 2. ಯೆಶಾಯ 66ನೇ ಅಧ್ಯಾಯ 1 ಮತ್ತು 2 ವಾಕ್ಯಗಳನ್ನು ನಾವು ನೋಡುತ್ತಾ ಬರುವಾಗ ಅಲ್ಲಿ ಕರ್ತನು ಹೇಳೋದೇನೆಂದರೆ, ಕರ್ತನು ಹೀಗನ್ನುತ್ತಾನೆ, ಆಕಾಶವು ನನಗೆ ಏನು? ಸಿಂಹಾಸನ, ದಟ್ ಇಸ್ ದ ಥ್ರೋನ್. ಭೂಮಿಯು ನನಗೆ ಪಾದಪೀಠ, ನೀವು ನನಗೆ ಇನ್ನೆಂಥ ಮನೆಯನ್ನು ಕಟ್ಟಿಕೊಡುವಿರಿ. ವೆನ್ ಹಿ ಹ್ಯಾಸ್ ಗಾಟ್ ಎಲ್ಲವೂ ಆತನಿಗೆ ಇರುವಾಗ ನಾವೇನು ಮಾಡಲಿಕ್ಕಾಗುತ್ತೆ ದೇವರಿಗೆ? He is the beginning and He is the end. He is Alpha and Omega, everything. We cannot compensate for what He has been saying. ನನ್ನ ವಿಶ್ರಾಂತಿಗೆ ತಕ್ಕ ಸ್ಥಳವು ಎಂಥದು? As we read, ಎಲ್ಲ ಪ್ರಪಂಚವು ನನ್ನ ಕೈಯಿಂದ ನಿರ್ಮಿಸಿದ್ದಲ್ಲವಾ? ಸೊ ದಿಸ್ ಇಸ್ ಮೈ ಪ್ಲೇಸ್ ವೇರ್ ಐ ಕ್ಯಾನ್ ರೆಸ್ಟ್ ಮೈ ಫೀಟ್. ಆಕಾಶವು ನನ್ನ ಸಿಂಹಾಸನ, ಭೂಮಿಯು ನನಗೆ ಪಾದಪೀಠವಾಗಿದೆ. ಯಾಕಂದರೆ ದಿ ಅಥಾರಿಟಿ ಆಫ್ ಕ್ರೈಸ್ಟ್ ಹ್ಯಾಸ್ ಬೀನ್ ಟೋಲ್ಡ್ ಇನ್ ಅಡ್ವಾನ್ಸ್. ಆಕಾಶವು ಆತನ ಸಿಂಹಾಸನ ಆಗಿರುವುದರಿಂದ ಆತನು ಆಳುವಂಥ ದಿನವು ಬಹಳ ಸಮೀಪವಾಗಿದೆ. The day has come where He is going to rule us from the heavenly places. ಆಕಾಶದಿಂದ ಆತನು ನಮ್ಮನ್ನು ನೋಡಿ ನಮಗೋಸ್ಕರ ಆತನು ಆಳುವಂಥ ಸಮಯವು ಬಂದಿದೆ. Trust come. The Lord is near and save those who contrite spirit. ಆತನೊಟ್ಟಿಗಿರುವಂಥ ಜನರನ್ನು ಆತನು ಯಾವಾಗಲೂ ಕಾಪಾಡುವಂಥ ದೇವರಾಗಿದ್ದಾನೆ, ಹತ್ತಿರವಾಗಿದ್ದಾನೆ. He is close. He wants to listen from His children. So when we start using the principles of our prayer, as I told you, we should have faith in what we are praying before God. And we must pray with humility. Our prayer should have the requirement of faith. ದೇವರೇ, ನಿನ್ನ ನಾನು ನಂಬಬೇಕು, ನಿನ್ನ ಮೇಲೆ ನಾನು ವಿಶ್ವಾಸ ಇಡಬೇಕು ದೇವರೇ. And as and when you pray in humility, Christ is revealing Himself and saying, heaven is my throne and the earth is my footstool. ಈ ಭೂಮಿಯು ನನಗೆ ಪಾದಪೀಠವಾಗಿದೆ ಎಂಬುದಾಗಿ ನಾವಲ್ಲಿ ನೋಡುವಂಥವರಾಗಿದ್ದೇವೆ. ಸೊ ಲೆಟ್ us also read from Psalm. He is also bringing a beautiful word in 34 verse 18. ಕೀರ್ತನೆ 34ನೇ ಅಧ್ಯಾಯ 18ನೇ ವಾಕ್ಯ, verse 18. ಮುರಿದ ಮನಸ್ಸುಳ್ಳವರಿಗೆ ಕರ್ತನು ನೆರವಾಗುತ್ತಾನೆ, ಕುಗ್ಗಿ ಹೋದವರನ್ನು ಉದ್ಧಾರ ಮಾಡುತ್ತಾನೆ. How is your prayer today? Is God obliged in your prayer today? Is God answering as a children of God? Are we receiving the answer from God? I can say yes. You can also say yes. Thank you, Lord, for this new month. Thank you, Lord, that I have entered in a beautiful month. Let this month be a month of thanksgiving to you always. We have to prepare to close this year. ಇನ್ನು 60 ದಿನಗಳು ಉಳಿದಿವೆ. ನಾವು ಈ ವರ್ಷವನ್ನು ನಾವು ಮುಗಿಸ್ತಾ ಇದ್ದೇವೆ. 2021 ವಾಸ್ ವೆರಿ ಸ್ಯಾಡ್ ಫಾರ್ ಅಸ್ ಸಮ್ ಟೈಮ್. ಕುಗ್ಗಿ ಹೋದಂಥ ದಿನಗಳು, ದುಃಖಪಟ್ಟಂಥ ದಿನಗಳು, ಮುರಿದ ಮನಸ್ಸು ನಮ್ಮಲ್ಲಿ ಯಾವಾಗಲೂ ಇತ್ತು. ಕರ್ತನು ಅದನ್ನೆಲ್ಲ ಏನು ಮಾಡಿದನು? ನೆರವಾಗುತ್ತಾ ಬಂದನು. He was always there with us. The Lord was near to us always. I never left us alone. ನಮ್ಮನ್ನು ಒಬ್ಬಂಟಿಗರಾಗಿ ಆತನು ಬಿಡಲಿಲ್ಲ ಅಲ್ಲವಾ? ಅದಕ್ಕೆ ಕೀರ್ತನೆಗಾರನು ಬರೆಯುವುದೇನೆಂದರೆ, ಕರ್ತನಾದರೂ ಆತನು ಮುರಿದ ಮನಸ್ಸುಳ್ಳವರಿಗೆ ನೆರವಾಗುತ್ತಾ
ನಮ್ಮಂಥ ಕುಗ್ಗಿ ಹೋದ ಜನರನ್ನು ಉದ್ಧಾರ ಮಾಡುತ್ತಾ ಬಂದಿದ್ದಾನೆ. ಆರ್ ವಿ ನಾಟ್ ಹ್ಯಾಪಿ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್? ಆರ್ ವಿ ನಾಟ್ ಹ್ಯಾಪಿ ವೆನ್ ವಿ ಸ್ಟಾರ್ಟ್ ಪ್ರೇಯಿಂಗ್ ಟು ಗಾಡ್ and saying, God, you are my everything? And the same God is revealing to you today and is saying, I am your helper. ನಾನು ನಿಮಗೆ ಸಹಾಯಕನು ಎಂಬುದಾಗಿ ದೇವರಿಗೆ ಸ್ತೋತ್ರ ಉಂಟಾಗಿ. ಆಲ್ಸೋ ವಿ ಕ್ಯಾನ್ ರೀಡ್ ಫ್ರಮ್ ಪ್ರಾವರ್ಬ್ಸ್. ಜ್ಞಾನವಂತನಾದ ಸಾಲೊಮೋನನು 3ನೇ ಅಧ್ಯಾಯ 34ನೇ ವಾಕ್ಯದಲ್ಲಿ ಆತನು ಬರಿತಾ ಇರುವ ಮಾತು ಏನೆಂದರೆ, ಆಸ್ ಯು ರೀಡ್, ಯಾರು ಧರ್ಮವನ್ನು ತಿರಸ್ಕರಿಸುವರೋ ಅವರನ್ನು ಆತನು ಏನು ಮಾಡ್ತಾನೆ? ತಿರಸ್ಕರಿಸುತ್ತಾನೆ. ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುವಂಥವನಾಗಿ. ಯು ನೀಡ್ ಗ್ರೇಸ್ ಟು ದ ಹಂಬಲ್. ಯು ನೀಡ್ ಗ್ರೇಸ್. ಯು ಅಂಡ್ ಐ ನೀಡ್ ದ ಗ್ರೇಸ್ ಆಫ್ ಗಾಡ್. ಇಫ್ ವಿ ಕಮ್ ಹಂಬಲಿ ಬಿಫೋರ್ ಗಾಡ್ ಅಂಡ್ ಪ್ರೇ ಆ್ಯಂಡ್ ರಿಸೀವ್ ದಟ್ ವಾಟ್ ಈಸ್ ಗೋಯಿಂಗ್ ಟು ಗಿವ್ ಅಸ್, ನಮಗೆ ಕೊಡುವುದನ್ನು ನಾವು ಹೊಂದುವುದಕ್ಕೆ ನಾವು ದೀನ ಸ್ವಭಾವದಿಂದ ಆತನ ಬಳಿಗೆ ಬರುವಾಗ, ವಾಟ್ ಈಸ್ ಸೇಸ್ 3ನೇ ಅಧ್ಯಾಯ 34ನೇ ಕಡೆ ವಾಕ್ಯದಲ್ಲಿ ಬಂದಾಗ, ಯಾರು ಧರ್ಮವನ್ನು ತಿರಸ್ಕರಿಸುವರೋ ಅವರನ್ನು ಆತನು ತಿರಸ್ಕರಿಸುವನು. ದೀನರು ಎಂಬುದಾಗಿ, ಪೀಪಲ್ ಹೂ ಆರ್ ಹಂಬಲ್. ಹಿ ವಾಂಟ್ಸ್ ಟು ಶೋ ಹಿಸ್ ಗ್ರೇಸ್. The grace of God is so important in our life. As we bow down to Him to pray every day, He is giving you this principle of your prayer. The principle that you have to humble before God. Let us not boast ourselves. If we are going to boast ourselves, let us boast about Jesus Christ, who was crucified on the cross. ಶಿಲುಬೆ ಮೇಲೆ ಪ್ರಾಣವನ್ನು ಕೊಟ್ಟಂಥ ಕ್ರಿಸ್ತನ ವಿಷಯದಲ್ಲಿ ನಾವು ಏನು ಮಾಡೋಣ? ಹೆಚ್ಚಳ ಪಡುತ್ತಾರೆ. Because when He said you have to come with humility before God, He will answer your prayers. ದೇವರಿಗೆ ಸ್ತೋತ್ರ ಉಂಟಾಗಿ. ಹಾಗಾದರೆ ನಮ್ಮ ಪ್ರಾರ್ಥನೆ ಹೇಗಿರಬೇಕು? How it should be our prayer. So let us give a good example from the New Testament. Luke chapter 18. You know that very well, that portion of that word. ಲೂಕನ ಸುವಾರ್ತೆ 18ನೇ ಅಧ್ಯಾಯ ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ. 9ರಿಂದ 14 ವಾಕ್ಯಗಳನ್ನು ನೋಡ್ತಾ ಬಂದಾಗ, ಪ್ರಾರ್ಥನೆ ಮಾಡುವುದಕ್ಕೆ ದೇವಾಲಯಕ್ಕೆ ಹೋದ ಫರಿಸಾಯರು ಮತ್ತು ಸುಂಕದವರನ್ನು ಕುರಿತು ಆತನಲ್ಲಿ ಬರಿತಾ ಇದ್ದಾನೆ. ಏನದು? ಇದಲ್ಲದೆ ತಾವೇ ನೀತಿವಂತರೆಂದು ತಮ್ಮಲ್ಲಿ ಭರವಸೆಟ್ಟುಕೊಂಡು ಉಳಿದವರನ್ನು ಉದಾಸೀನ ಮಾಡುವಂಥ ಕೆಲವರಿಗೆ ಒಂದು ಸಾಮ್ಯವನ್ನು ಹೇಳಿದನು. ಅದೇನೆಂದರೆ, ಪ್ರಾರ್ಥನೆ ಮಾಡಬೇಕೆಂದು 2 ಮನುಷ್ಯರು ದೇವಾಲಯಕ್ಕೆ ಹೋದರು. ಎ ಗುಡ್ ಎಕ್ಸಾಂಪಲ್, ಎ ಪ್ಯಾರಬಲ್ ಆಫ್ ಫ್ಯಾರಸಿ ಆ್ಯಂಡ್ ದ ಟ್ಯಾಕ್ಸ್ ಕಲೆಕ್ಟರ್. ಫರಿಸಾಯನು ಏನು ಮಾಡಿದನು? ನಿಂತುಕೊಂಡು ಪ್ರಾರ್ಥಿಸುವಾಗ ತನ್ನೊಳಗೆ, ದೇವರೇ, ಸುಲುಕೊಳ್ಳುವವರು, ಅನ್ಯಾಯಗಾರರು, ಆಧಾರ ಮಾಡುವವರು ಆಗಿರುವ ಉಳಿದ ಜನರಂತೆ ನಾನಲ್ಲ, ಈ ಸುಂಕದವನಂತೆಯೂ ಅಲ್ಲ, ಆದ್ದರಿಂದ ನಿನಗೆ ಸ್ತೋತ್ರ ಮಾಡುತ್ತೇನೆ. ಸಿ, there is no humility at all in his prayer, except he is complaining to God. ದೇವರಿಗೆ ಆತನು ಏನು ಹೇಳ್ತಾ ಇದ್ದಾನೆ? ದೂರನ್ನು ಸಲ್ಲಿಸ್ತಾ ಇದ್ದಾನೆ ಅಷ್ಟೇ. ಆದರೆ ಅದರಲ್ಲಿ there is nothing that he can convert himself. There is no prayer of forgiveness. If he has made any wrong, ತಪ್ಪು ಮಾಡಿದ್ದಾಗಿದ್ದರೆ ಅಲ್ಲಿ ಯಾವ ಒಂದು ಭರವಸೆಯ ಪ್ರಾರ್ಥನೆ ಇಲ್ಲವೇ ಅಲ್ಲ. ಆಮೇಲೆ ಆತನು ತನ್ನ ವಿಷಯದಲ್ಲಿ ಹೇಳ್ಕೊಳ್ತಾ ಅವನು, ಲೆಟ್ ಅಸ್ ಗೋ ಫಾರ್ ವರ್ಸ್ 13. ಆದರೆ ಆ ಸುಂಕದವನು ದೂರದಲ್ಲಿ ನಿಂತು ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡುವುದಕ್ಕೂ ಮನಸ್ಸಿಲ್ಲದೆ ಎದೆಯನ್ನು ಬಡಕೊಳ್ಳುತ್ತಾ, ದೇವರೇ, ಪಾಪಿಯಾದ ನನ್ನನ್ನು ಏನು ಮಾಡೋ, ಕರುಣಿಸು ಅಂದನು. ದಟ್ ಈಸ್ ದ ರಿಯಲ್ ಹ್ಯುಮಿಲಿಟಿ in your prayer. See the two different prayer, how they did. ಫರಿಸಾಯನು ಮಾಡಿದ್ದು, the person, the Pharisee, he was praying only to boast himself. I am not like that and I am not like this. But when it come to the tax collector, it is saying, he looked up to the heavens and prayed to God. He said, I am a sinner. God, have mercy on me. ನನ್ನನ್ನು ಕರುಣಿಸು ಎಂಬುದಾಗಿ ಆತನು ಪ್ರಾರ್ಥನೆ ಮಾಡಿದ. ದಿಸ್ ಇಸ್ ದ ಪ್ರೇಯರ್ ಆಫ್ ಫರ್ಗಿವ್ನೆಸ್. ದಿಸ್ ಇಸ್ ವೇರ್ ಗಾಡ್ ಇಸ್ ಲುಕಿಂಗ್ ಅಟ್ ಅವರ್ ಪ್ರೇಯರ್.
You might be having wealth, you might be having health, whatever may be, but still humility in your prayer is so important over there. ಭಾಳ ಅವಸರವಾಗಿದೆ ಎಂದು ಹೇಳಿದರೆ ತಪ್ಪಾಗುವುದಿಲ್ಲ. ಆದ್ದರಿಂದ 14 ವಾಕ್ಯಗಳವರೆಗೂ ನಾವು ನೋಡ್ತಾ ಇದ್ದಾಗ ಪ್ರತಿಯೊಬ್ಬನೂ ಹೆಚ್ಚಿಸಲ್ಪಡುತ್ತಾ ಇರುವನು ಏನಾಗ್ತಾನೆ, ತಗ್ಗಿಸಲ್ಪಡ್ತಾನೆ. ಬಿಕಾಸ್ ಹಿಸ್ ಪ್ರೇಯರ್ ಇಸ್ ಇನ್ ವೇನ್. ದೇರ್ ಇಸ್ ನೋ ಬಿಲೀಫ್ ಇನ್ ಹಿಸ್ ಪ್ರೇಯರ್, ದೇರ್ ಇಸ್ ನೋ ಫೇತ್ ಇನ್ ಹಿಸ್ ಪ್ರೇಯರ್. ಯಾರು ತಗ್ಗಿಸಲ್ಪಡುತ್ತಾರೋ ಅವರ ಮೇಲಕ್ಕೆ ಕೆತ್ತಲ್ಪಡುತ್ತಾರೆ. ದೇ ವಿಲ್ ಬಿ ರೈಸ್ಡ್ ಅಪ್ ಆಸ್ ವಿ ರೈಸ್ ಅಪ್ ಅವರ್ ಸೆಲ್ಫ್ ಬಿಫೋರ್ ಗಾಡ್. ಆ್ಯಂಡ್ ಗಾಡ್ ಇಸ್ ಲುಕಿಂಗ್. ಕೆಲವರು ಪ್ರಾರ್ಥನೆ, ನಾನು ಉಪವಾಸ ಮಾಡಿ 2 ಆವರ್ತಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ, 3 ಆವರ್ತಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಎಸ್, ಆದರೆ ನಿಮ್ಮ ಪ್ರಾರ್ಥನೆಯಲ್ಲಿ ದೇವರೇ ತಕ್ಕೋ ಇದು 10ರಲ್ಲಿ 1 ಅಂಶ ನಿಂದು ಎಂಬುದಾಗಿ ಎಂದಾದರೂ ಹೇಳಿ ಪ್ರಾರ್ಥನೆ ಮಾಡಿ ಕಾಣಿಕೆಯನ್ನು ಹಾಕಿದ್ದೀರಾ? ಆರ್ ಆರ್ ಯು ಹೈಡಿಂಗ್ ದ ಆಫರಿಂಗ್ ದಟ್ ಯು ಆರ್ ಸಪೋಸ್ ಟು ಗಿವ್ ಫಾರ್ ಗಾಡ್? ದೇವರಿಗೆ ಕೊಡಬೇಕಾಗಿರೋ ಕಾಣಿಕೆಯನ್ನು ನಾವು ಬಚ್ಚಿಟ್ಕೊಳ್ತಾ ಇದ್ದೇವ? ಹಾಗಾದರೆ ನಾವ್ಯಾರು? ದೇರ್ ಇಸ್ ನೋ ಹ್ಯೂಮಿಲಿಟಿ ಇನ್ ಅಸ್. ಸೊ ವೆನ್ ಗಾಡ್ ಈಸ್ ಆಸ್ಕಿಂಗ್ ಯು, ಪ್ರಾರ್ಥನೆ ಮಾಡೋದಕ್ಕಾಗಿ ನೀವು ದೇವಾಲಯಕ್ಕೆ ಆದರೂ ಹೋಗ್ರಿ, ಮನೆಯಲ್ಲಾದರೂ ಕೂತ್ಕೊಳ್ಳ್ರಿ. ಪ್ರಾರ್ಥನೆ ಮಾಡುವುದಾದರೆ ಹೆಚ್ಚಿಸುವಿಕೆಯ ಪ್ರಾರ್ಥನೆ ನಮ್ಮಲ್ಲಿರಬಾರದು. ಲೆಟ್ ಅಸ್ ನಾಟ್ ಬೋಸ್ಟ್ ಅವರ್ ಸೆಲ್ಫ್, ಬಿಕಾಸ್ ಗಾಡ್ He doesn't encourage. ಅದೇ 14ನೇ ವಾಕ್ಯದಲ್ಲಿ ಬಂದಾಗ ವರ್ಸ್ 14, ಇವನು ನೀತಿವಂತನೆಂದು ನಿರ್ಣಯಿಸಲ್ಪಟ್ಟವನಾಗಿ ತನ್ನ ಮನೆಗೆ ಹೋದನು. ಸಿ, ಹ್ಯೂಮಿಲಿಟಿ ಲೀಡ್ಸ್ ಟು ಎಕ್ಸಾಲ್ಟೇಷನ್ ಬೈ ಗಾಡ್. ದೇವರಿಂದ ಆತನು ಘನತೆಯನ್ನು ಹೊಂದಿದಂಥ ಮನುಷ್ಯನಾದನು. ಸೊ ಆಗ ಆತನು ಮಾಡಿದ್ದೇನೆಂದರೆ ತನ್ನನ್ನು ತಗ್ಗಿಸಿಕೊಂಡವನಾಗಿ ಅಲ್ಲಿಂದ ಆತನು ಏನಾದನು, ಹೋದನು. He left this place. So with faith and humility before God, we are prepared to pray with a proper disposition. ನಾವೇನು ದೇವರ ಮುಂದೆ ಹೇಳಬೇಕಂತಿದ್ದೇವೋ ಅದನ್ನು ಸರಿಯಾದ ರೀತಿಯಲ್ಲಿ ನಾವು ಹೇಳಬೇಕು. ಒನ್ ಮೋರ್ ವರ್ಡ್ ವಿ ಕ್ಯಾನ್ ರೀಡ್ ಫ್ರಮ್ ಜೇಮ್ಸ್ ಆಸ್ ವಿ ರೆಡ್. ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯ ಚಾಪ್ಟರ್ 4, ಜೇಮ್ಸ್ ಚಾಪ್ಟರ್ 4 ವರ್ಸ್ 10. 4ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ನಾವು ನೋಡುತ್ತಾ ಬಂದಾಗ, ಕರ್ತನ ಮುಂದೆ ನಿನ್ನನ್ನು ತಗ್ಗಿಸಿಕೊಳ್ಳಿರಿ, ಆಗಲಾತನು ನಿಮ್ಮನ್ನು ಏನು ಮಾಡ್ತಾನೆ, ಮೇಲಕ್ಕೆ ಎತ್ತುವನು. ದಿಸ್ ಹ್ಯೂಮಿಲಿಟಿ ಲೀಡ್ಸ್ ಯು ಟು ಎಕ್ಸಾಲ್ಟೇಷನ್ ಬೈ ಗಾಡ್. ನಿಮ್ಮನ್ನು ಮೇಲಕ್ಕೆತ್ತುವಂಥ ಒಂದು ಸ್ಥಿತಿಯನ್ನು ದೇವರು ನಿಮಗೆ ತರುವಂಥವನಾಗಿದ್ದಾನೆ. ಪ್ರಾರ್ಥನೆ ಮಾಡುವಾಗ ದೇವರೇ ನನಗಿಷ್ಟು ಆಸ್ತಿ ಕೊಟ್ಟೆ, ನನಗಷ್ಟು ಆಸ್ತಿ ಕೊಟ್ಟೆ, ನನಗೆ ಅದನ್ನು ಮಾಡಿದೆ, ದಟ್ ಈಸ್ ನಾಟ್ ದ ಪ್ರೇಯರ್, ದಟ್ ಈಸ್ ಅ ಬ್ಲೆಸ್ಸಿಂಗ್ ಆಫ್ ಗಾಡ್ ಟು ಯು. ಸೊ ಇನ್ ರಿಟರ್ನ್ ಅದಕ್ಕೆ ಬದಲಾಗಿ ನೀವು ತಗ್ಗಿಸಿಕೊಂಡವರಾಗಿ ನೀವು ಪ್ರಾರ್ಥನೆ ಮಾಡಿಕೊಂಡು ಮುಂದೆ ಹೋಗುವವರಾದರೆ ದೇವರು ನಿಮಗೆ ಖಂಡಿತವಾಗಿ ಸಹಾಯವನ್ನು ಮಾಡುವಂಥವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಆದ್ದರಿಂದ 3ನೇದಾಗಿ ನಾವು ನೋಡುತ್ತಾ ಬಂದಾಗ, ವಿ ಮಸ್ಟ್ ಪ್ರೇ ಇನ್ ಹಾರ್ಮನಿ ವಿತ್ ಗಾಡ್ಸ್ ವಿಲ್. ದೇವರ ಚಿತ್ತಕ್ಕೆ ಒಳಗಾಗಿ ನಾವು ಪ್ರಾರ್ಥನೆಯನ್ನು ಮಾಡಬೇಕು. ವಾಟ್ ಈಸ್ ದ ಗಾಡ್ಸ್ ವಿಲ್ ಇನ್ ಅವರ್ ಪ್ರೇಯರ್ಸ್ ದೆನ್? 1 John ಚಾಪ್ಟರ್ 5 ವರ್ಸ್ 14, 1 ಯೋಹಾನ 5ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ನಾವು ನೋಡುತ್ತಾ ಬರುವಾಗ ಅಲ್ಲಿ ನಾವು ನೋಡುವುದೇನೆ, ಪ್ರೇಯರ್ಸ್ ಆರ್ ಆನ್ಸರ್ಡ್ ಫೇವರಬಲಿ ಇಫ್ ಯು ಆಸ್ಕ್ ಅಕಾರ್ಡಿಂಗ್ ಟು ಹಿಸ್ ವಿಲ್. 1 John chapter 5 verse 14. ಮತ್ತು ನಾವು ದೇವರ ಚಿತ್ತಾನುಸಾರವಾಗಿ ಏನಾದರೂ ಬೇಡಿಕೊಂಡರೆ ಆತನು ನಮ್ಮ ವಿಜ್ಞಾಪನೆಯನ್ನು ಕೇಳುತ್ತಾನೆಂಬ ಧೈರ್ಯವು ಆತನ ವಿಷಯವಾಗಿ ನಮಗುಂಟು. Prayers are answered in your favor only when you pray according to the will of God. ದೇವರ ಚಿತ್ತ ನಮ್ಮೊಳಗಿರಬೇಕು when we pray. ಆದ್ದರಿಂದ ಪ್ರಿಯ ವಿಶ್ವಾಸಿಗಳೇ,
ವೆನ್ ವಿ ಲುಕ್ ಫಾರ್ ದ ವಿಲ್ ಆಫ್ ಗಾಡ್, ದೇವರ ಚಿತ್ತವನ್ನು ನಾವು ನೋಡುತ್ತಾ ಬರುವಾಗ, ಇಟ್ ಈಸ್ ವೆರಿ ಕ್ಲಿಯರ್ that every man, every child of God should know how to pray with humility. Thereby God can answer your prayers. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. So prayer is more concerned about our life with the will of God. Let us turn down ourselves. As we read in James chapter 4 verse 3. ಯಾಕೋಬ 4ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ನಾವು ನೋಡಿಕೊಂಡ ಹಾಗೆ ಅಲ್ಲಿ ಕರ್ತನು ನಮಗೆ ಹೇಳುತ್ತಾ ಇರುವ ಮಾತೇನೆಂದರೆ, ಆ್ಯಸ್ ವಿ ರೀಡ್, ಲೆಟ್ ಅಸ್ ರೀಡ್ ದಟ್ ವರ್ಡ್ ಚಾಪ್ಟರ್ 4 ವರ್ಸ್ 3. ನೀವು ಬೇಡಿದರೂ ಬೇಡಿದ್ದನ್ನು ನಿಮ್ಮ ಭೋಗಗಳಿಗಾಗಿ ಉಪಯೋಗಿಸಬೇಕೆಂಬ ದುರಾಭಿಪ್ರಾಯಪಟ್ಟು ಬೇಡಿಕೊಳ್ಳೋದ್ರಿಂದ ನಿಮಗೆ ದೊರೆಯುವುದಿಲ್ಲ. ನೀವು ಬೇಡಿದರೂ ಬೇಡಿದ್ದನ್ನು ನಿಮ್ಮ ಭೋಗ, ಸೊ ಲೆಟ್ ಅಸ್ ನಾಟ್ ಯೂಸ್ ಫಾರ್ ಅವರ್ ಸೆಲ್ಫ್. ಪ್ರೇಯರ್ ಶುಡ್ ನಾಟ್ ಬಿ ಒನ್ ವೇ. ಪ್ರಾರ್ಥನೆಯು ಒಂದೇ ಮಾರ್ಗವಾಗಿರಬಾರದು. Prayers are more concerned of our will with God, because we have to turn down before God and listen to what He answers to us. ನಮಗೆ ಆತನು ಉತ್ತರ ಕೊಡುವುದನ್ನು ನಾವು ನೋಡುವಂಥವರಾಗಿದ್ದೇವಲ್ಲ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಿ. ಆದ್ದರಿಂದ ಬೇಡುವಾಗ, when you start praying to God, when you beg before God, ದೇವರ ಮುಂದೆ ನೀವು ಬೇಡಿಕೊಳ್ಳುವಾಗ ಉಪಯೋಗಿಸಬೇಕಾದ ಮಾತುಗಳನ್ನು ಜಾಗರೂಕತೆಯಿಂದ ನೀವು ಅದನ್ನು ಉಪಯೋಗ ಮಾಡಿ ದೇವರಿಗೆ ಸಲ್ಲಿಸಬೇಕಾಗಿರುವ ಆ ಘನತೆಯನ್ನು ಸಲ್ಲಿಸಿ, ದೇವರ ಚಿತ್ತವು ನನ್ನಲ್ಲಿ ನೆರವೇರಲೆಂದು ನೀವು ಪ್ರಾರ್ಥನೆ ಮಾಡಿದರೆ, then God will have concern about you and your prayer. John chapter 4 verse 3. ಯೋಹಾನ ಸುವಾರ್ತೆ 4ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ನಾವು ಓದುವಂಥ ಮಾತೇನೆಂದರೆ, ಆತನು ಯೂದಾಯವನ್ನು ಬಿಟ್ಟು ಗಲಿಲಾಯಕ್ಕೆ ತಿರುಗಿ ಹೋದನು. ಆದರೆ ಸ್ನಾನ ಚಾಪ್ಟರ್ 4 ವರ್ಸ್ 34ನೇ ವಾಕ್ಯ. ಯೇಸು ಅವರಿಗೆ ಅಂದದ್ದು, ನನ್ನನ್ನು ಕಳಿಸಿದ ಆತನ ಚಿತ್ತದಂತೆ ಮಾಡಿ ಆತನ ಕೆಲಸವನ್ನು ಪೂರೈಸುವುದೇ ನನ್ನ ಆಹಾರವು. ಮೆನಿ ಪೀಪಲ್ ಹ್ಯಾಡ್ ಡೌಟ್ ಅಬೌಟ್ ಜೀಸಸ್ ಕ್ರೈಸ್ಟ್, ವಾಟ್ ಈಸ್ ಗೋಯಿಂಗ್ ಟು ಈಟ್. ಆತನು ಏನು ತಿನ್ನುತ್ತಾನೆ, ಏನು ಬಿಡುತ್ತಾನೆ ಎಂಬ ಆಲೋಚನೆ ಜನರಲ್ಲಿ ಬಂದಿರಬಹುದು. ಬಟ್ ಈ ಸೇಸ್, ಟು ಫುಲ್ಫಿಲ್ ದ ವಿಲ್ ಆಫ್ ಗಾಡ್ ಇಸ್ ಮೈ ಫುಡ್. ಅದು ನನ್ನ ಆಹಾರ ಎಂಬುದಾಗಿ ಆತನು ಅಲ್ಲಿ ಹೇಳುವಂಥವನಾದನು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಿ. ಸೊ ದ ವಿಲ್ ಆಫ್ ಗಾಡ್ ಇಸ್ ಸೋ ಇಂಪಾರ್ಟೆಂಟ್. ದೇವರ ಚಿತ್ತ ಎಷ್ಟು ಅವಸರವಾಗಿದೆ ಎಂಬುದನ್ನು ನಾವಲ್ಲಿ ನೋಡ್ತಾ ಇದ್ದೇವಲ್ಲ. ಆ ಅವಸರವು ಯಾವುದಂದರೆ, ದೇವರ ಕೆಲಸವನ್ನು ನಾನು ಪೂರ್ತಿ ಮಾಡಬೇಕು. ದಟ್ ಈಸ್ ವಾಟ್ ಅವರ್ ಪ್ರೇಯರ್ ಶುಡ್ ಬಿ. ದೇವರೇ, ನಿನ್ನ ಚಿತ್ತವನ್ನು ನೆರವೇರಿಸಬೇಕೆಂದು ನನ್ನನ್ನು ಇಲ್ಲಿ ಇಟ್ಟಿದ್ದೀಯಲ್ಲ, ಆ ಚಿತ್ತವನ್ನು ನೆರವೇರಿಸು ಎಂಬುದಾಗಿ ಹೇಳುವಂಥ ಆ ಭಾಗ್ಯ ನನ್ನದಾಗಿರಬೇಕು. ದೆನ್ ಓನ್ಲಿ your prayers will be answered and His will be done. ಆತನ ಚಿತ್ತವು ನಮ್ಮಲ್ಲಿ ನೆರವೇರುವುದಕ್ಕೆ ಸಾಧ್ಯವಾಗುತ್ತದಲ್ಲ. As you know, in Matthew chapter 6 verse 9 and 10, how He taught you to pray. ಹೇಗೆ ಪ್ರಾರ್ಥನೆ ಮಾಡೋದಕ್ಕೆ ಹೇಳಿಕೊಟ್ಟನೆಂಬುದಾಗಿ ನಿಮಗೆ ಗೊತ್ತಿದೆಯಲ್ಲ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ಪರಿಶುದ್ಧ ನಾವು ಪರಿಶುದ್ಧವೆಂದು ಎಣಿಸಲ್ಪಡಲಿ ಎಂಬುದಾಗಿ ಆತನು ಪ್ರಾರ್ಥನೆ ಪ್ರಾರಂಭ ಮಾಡಿದನಲ್ಲ. ವೆನ್ ಯು ಸಿ ಇನ್ ಲೂಕನ ಸುವಾರ್ತೆ ನೋಡುವಾಗ, ವೆನ್ ಯು ಸ್ಟಾರ್ಟೆಡ್ ಪ್ರೇಯಿಂಗ್ ಇನ್ ದ ಗಾರ್ಡನ್ ಆಫ್ ಗೆತ್ಸೆಮನೆ, ಆ ಗೆತ್ಸೆಮನೆ ತೋಟದಲ್ಲಿ ಪ್ರಾರ್ಥನೆ ಮಾಡಿದಾಗ, ಹಿ ವಾಸ್ ಟೋಟಲಿ ಬೌಡ್ ಡೌನ್ ಬಿಫೋರ್ ಗಾಡ್ ಟು ಫುಲ್ಫಿಲ್ ದ ವಿಲ್ ಆಫ್ ಗಾಡ್. ದೇವರ ಚಿತ್ತವನ್ನು ನೆರವೇರಿಸುವುದಕ್ಕೆ ಆತನು ಯಾವಾಗಲೂ ಕಾದು ಕುಳಿತವನಾದನಲ್ಲವ. ಆದ್ದರಿಂದ ದೇವರೇ, ಇದು ನನ್ನ ಚಿತ್ತವಲ್ಲ, ನಿನ್ನ ಚಿತ್ತವನ್ನು ನೆರವೇರಿಸೆಂಬುದಾಗಿ ಆತನು ಮಾಡಿದಂಥ ಪ್ರಾರ್ಥನೆ, ಕಣ್ಣೀರನ ಪ್ರಾರ್ಥನೆಯನ್ನು ನಾವಲ್ಲಿ ನೋಡುವಂಥವರಾಗಿದ್ದೇವೆ. ಆದ್ದರಿಂದ ನಾವು ಯಾವಾಗ ಇಂಥ ತಗ್ಗಿದ ಸ್ವಭಾವವುಳ್ಳವರಾಗಿ ಪ್ರಾರ್ಥನೆಯನ್ನು ಮಾಡಿ ದೇವರಿಗೆ ನಾವು ಘನತೆಯನ್ನು ಸಲ್ಲಿಸುತ್ತೇವಲ್ಲ, ಅದನ್ನು ದೇವರು ನೋಡುವಂಥವನಾಗಿದ್ದಾನೆ. ಗ್ಲ್ಯಾಡ್ಲಿ ಹಿ ವಿಲ್ ಅಕ್ಸೆಪ್ಟ್ ಇಟ್, ಗ್ಲ್ಯಾಡ್ಲಿ ಹಿ ವಿಲ್ ಆನ್ಸರ್ ಟು ಯು. ಆದ್ದರಿಂದ ನಮ್ಮ ಪ್ರಾರ್ಥನೆ ಯಾವಾಗಲೂ
ಲೆಟ್ ಇಟ್ ಬಿ ಈಸಿಯರ್ ವೆನ್ ಅವರ್ ವಿಲ್ ಇಸ್ ಸೋ ಟು ಬಿ ದ ವಿಲ್ ಆಫ್ ಗಾಡ್. ದೇವರ ಚಿತ್ತ ನಡೆಸುವ ಹಾಗೆ ನಾವು ಕೂಡ ಆತನ ಚಿತ್ತವನ್ನು ನಡೆಸುವ ಹಾಗೆ ನಮ್ಮನ್ನು ನಾವು ಒಪ್ಪಿಕೊಂಡು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥವರಾಗ. ಆದ್ದರಿಂದ ನಂಬಿಕೆಯ ಮೂಲಕವಾಗಿ ದೇವರ ಕರುಣೆಯನ್ನು ಹೊಂದಿದವರಾಗಿ ಈ ವಾಕ್ಯಗಳನ್ನು ದೇವರು ನಮಗೆ ಆಶೀರ್ವಾದ ಮಾಡುತ್ತಾ ನಾವು ಪ್ರಾರ್ಥನೆಯೊಂದಿಗೆ ಈ ಸಂದರ್ಭವನ್ನು ಮುಗಿಸಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ಜೀವಸ್ವರೂಪನಾದ ತಂದೆಯಾದ ದೇವರೇ, ಈ ರಾತ್ರಿ ವೇಳೆಗಾಗಿ ನನಗೆ ಸ್ತೋತ್ರವಾಗಿ. ದಿನವೆಲ್ಲ ನೀ ನಮ್ಮ ಸಂಗಡವಿದ್ದು ಅಡೆತಡೆಗಳ ಮಧ್ಯದಲ್ಲಿ, ನೋವು ನಲುವಿನ ಮಧ್ಯದಲ್ಲಿ ನಮ್ಮನ್ನು ಅದ್ಭುತವಾಗಿ ಆಶ್ಚರ್ಯಕರವಾಗಿ ನಡೆಸುತ್ತಾ ಬಂದಿದ್ದಿ ಕರ್ತನೇ. ಇವತ್ತು ನಾವು ನಿನ್ನ ವಾಕ್ಯವನ್ನು ಕೇಳುವಂತೆ ಕೂತುಕೊಳ್ಳುವ ಭಾಗ್ಯವನ್ನು ನಮಗೆ ಕೊಟ್ಟು ಈ ಪ್ರಾರ್ಥನೆಯ ಫಲವು ಅನೇಕರಿಗೆ ಅದು ಉಪಯೋಗವಾಗಲೆಂದು ನಾವು ಪ್ರಾರ್ಥಿಸುತ್ತೇವೆ. ವಾಹಿನಿಯ ಮೂಲಕವಾಗಿ ಕೇಳುವಂಥ ಪ್ರತಿಯೊಂದು ಆತ್ಮಗಳನ್ನು ನೀನು ಬಲಪಡಿಸುತ್ತಾ ಬಾ ತಂದೆ. ಯಾಕಂದರೆ ನೀನು ನಿನ್ನ ಚಿತ್ತವನ್ನು ನೆರವೇರಿಸದ ಹೊರತು ನಾವೇನು ಮಾಡಲಿಕ್ಕಾಗುವುದಿಲ್ಲ. ಆದ್ದರಿಂದ ದೇವ, ಈ ರಾತ್ರಿ ವೇಳೆಯಲ್ಲಿ ನಿನ್ನ ಪಾದ ಸನ್ನಿಧಿಗೆ ನಾವು ಬಂದಿದ್ದೇವೆ. ನಮ್ಮನ್ನು ಕರುಣಿಸು ತಂದೆ. 2-3 ಕೂಡಿ ಬರುತ್ತಾರೋ ಅವರ ಮಧ್ಯದಲ್ಲಿ ನಾನು ಇರ್ತೇನೆಂದು ನೀನು ಹೇಳಿದಿ. ಈ ವಾಗ್ದಾನದ ಮಾತನ್ನು ನೆರವೇರಿಸಿ ಪ್ರತಿಯೊಬ್ಬರಾದ ನಮ್ಮನ್ನು ಮನೆಗಳಲ್ಲಿ ಕೂಡಿ ಬರುವಾಗಲೂ ವಾಕ್ಯಗಳನ್ನು ಕೇಳುವಾಗಲೂ ನೀನು ಅವರನ್ನು ಬಲಪಡಿಸುತ್ತಾ ನಡೆಸುತ್ತಾ ಬಾ ಎಂದು ನಿನ್ನಲ್ಲಿ ತಾಳ್ಮೆಯಿಂದ ನಾವು ಬೇಡಿಕೊಳ್ಳುತ್ತೇವೆ. ಘನಮಾನ ಮಹಿಮೆಗಳು ಸದಾಕಾಲ ನಿನಗೆ ಉಂಟಾಗಲಿ. ಸ್ತುತಿ ಸ್ತೋತ್ರಗಳು ಯಾವಾಗಲೂ ನಿನಗೆ ಉಂಟಾಗಲಿ. ಬೇಡಿಯು ಬೇಡದ ಬಿಟ್ಟಿರುವ ಸಕಲ ಆಶೀರ್ವಾದವನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ತಾಳ್ಮೆಯಿಂದ ಬೇಡಿಕೊಂಡಿದ್ದೇವೆ ನಮ್ಮ ತಂದೆಯೇ, ಆಮೇಲೆ. ಈಗ ನಮ್ಮ ತಂದೆಯಾದ ದೇವರೇ, ನಿನ್ನ ಪ್ರೀತಿಯು, ಮಗನಾದ ದೇವರೇ ನಿನ್ನ ಕೃಪೆಯು, ಪವಿತ್ರಾತ್ಮನಾದ ದೇವರೇ ನಿನ್ನ ಅನ್ಯೋನ್ಯತೆ ಸಹವಾಸವು ಇಂದಿಗೂ ಎಂದೆಂದಿಗೂ ಸದಾಕಾಲ ನಮ್ಮೆಲ್ಲರೊಟ್ಟಿಗಿರಲಿ ತಂದೆಯೇ, ಆಮೇಲೆ. ಏನೊಂದಿಗೇರೋ ಸಂಜೆ ಆಯಿತು, ಸಂಧೋಗೋತೆ ಜೀವಕಾಲವು, ಏನೊಂದಿಗೇರೋ ದಿವ್ಯ ಮಿತ್ರನೇ, ಆನಾಥ ನಾಥ ನೀನು ಅಲ್ಲವೇ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡು.